ಇನ್ನು ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಜಂಟಿ ಯುದ್ಧದಿಂದಾಗಿ ಇಡೀ ವಿಶ್ವವೇ ತಲ್ಲಣಗೊಂಡ್ಬಿಟ್ಟಿದೆ. ಭಾರತದಲ್ಲಿ ಗ್ಯಾಸ್ ಸಿಲಿಂಡರ್, ಪೆಟ್ರೋಲ್, ಡೀಸೆಲ್ಗಾಗಿ ಜನ ಪರದಾಡುವಂತಾಗಿದೆ. ಈ ಬೆನ್ನಲ್ಲೇ ದೇಶಾದ್ಯಂತ ಲಾಕ್ಡೌನ್ ಜಾರಿಯಾಗುತ್ತೆ ಅನ್ನೋ ವದಂತಿ ಹಬ್ಬಿದೆ. ಕೆಲವು ದಿನಗಳ ಹಿಂದೆ ಪ್ರಧಾನಿ ಮೋದಿ ಸಂಸತ್ತಿನಲ್ಲಿ ಕೋವಿಡ್ನಂತಹ ಪರಿಸ್ಥಿತಿಯನ್ನ ಎದುರಿಸಲು ಸಿದ್ಧರಾಗಿ ಅಂತ ಹೇಳಿಕೆ ಕೊಟ್ಟಿದ್ರು. ಇದರಿಂದ ಇಡೀ ದೇಶದಲ್ಲೇ ಮತ್ತೆ ಲಾಕ್ಡೌನ್ ಭಯ ಕಾಡತೊಡಗಿದೆ. ಆದ್ರೆ ದೇಶಾದ್ಯಂತ ಮತ್ತೆ ಲಾಕ್ಡೌನ್ ಜಾರಿಯಾಗಲಿದೆ ಎಂಬ ವದಂತಿಗಳನ್ನ ಕೇಂದ್ರ ಸರ್ಕಾರ ತಳ್ಳಿ ಹಾಕಿದೆ. ಭಾರತದಲ್ಲಿ ಲಾಕ್ಡೌನ್ ಹೇರುವ ಯಾವುದೇ ಪ್ರಸ್ತಾವನೆ ಸರ್ಕಾರದ ಮುಂದೆ ಇಲ್ಲ ಅಂತ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. Calculate our reserves, not only what is in the caverns, and these are in 3 places. I can't go into precise details, although some people speculate. They are in the states of Andhra Pradesh, in the state of Karnataka, and the third one we are hoping to get started, sir, in Odisha soon. Together, if you look at the reserves in the caverns and what is held by us in our refineries and what is on floating platforms at our ports together and our products, it comes to 74 days. Ideally it should be 90, but I feel at least as the line minister safe with something like 74 days, and going forward we can even consider raising it. ಈ ಲಾಕ್ಡೌನ್ ಭಯ ಎಲ್ರಿಗೂ ಕಾಡ್ತಾ ಇದೆ ಮ್ಯಾಮ್. ಎಸ್ ಅಲ್ಲ, ಕೊರೋನಾ ಅಂದ ತಕ್ಷಣ ಮೊದಲಿಗೆ ನೆನಪು ಬರೋದೇ ಲಾಕ್ಡೌನ್. ಹೌದು. ಸೊ ಕೊರೋನಾ ಅಂದ ತಕ್ಷಣ ಜನರ ಕಣ್ಣು ಮುಂದೆ ಬರೋದು ಲಾಕ್ಡೌನ್. ಯಾಕಂದ್ರೆ ಲಾಕ್ಡೌನ್ ಜನರ ಜೀವನವನ್ನು ಯಾವ ರೀತಿ ಮುರಾಬಟ್ಟೆ ಮಾಡಿದೆ. ಲಾಕ್ಡೌನ್ ಇಂದ ಚೇತರಿಸಿಕೊಳ್ಳಕ್ ಆಗದೆ ಇನ್ನೂ ಕೂಡ ಎಷ್ಟು ಜನ ನೀವು ನೋಡಿ, ನೀವು ಓಲಾ, ಊಬರ್ ಈ ರೀತಿಯಾದಂತಹ ನೀವು ಇದು ಕ್ಯಾಬ್ ಗಳಲ್ಲಿ ನೀವು ಮಾತಾಡ್ಸಿ ನೋಡಿ, ಡ್ರೈವರ್ ಗಳನ್ನ ಹೇಳ್ತಾರೆ, ಮೇಡಮ್ 10 ಕಾರ್ ಇತ್ತು ಮೇಡಮ್ ನನ್ನ ಹತ್ರ, ಎಲ್ಲ ಈ ಕೊರೋನಾ ಟೈಮಲ್ಲಿ ಎಲ್ಲ ಮಾರ್ಬಿಟ್ಟೆ, ನಾನು ಜೀವನ ನಡೆಯೋದು ಕಷ್ಟ ಆಗ್ಬಿಡ್ತು, ಈಗ ನಾನು ಬಾಡಿಗೆ ಕಾರ್ ತಗೊಂಡು ಓಡಾಡ್ತಾ ಇದ್ದೀನಿ. ಕರೆಕ್ಟ್. ಮತ್ತೆ ನೀವ್ ಎಷ್ಟೋ ಜನರ ಕಥೆಗಳನ್ನ ಕೊಡಿ, ಕೊರೋನಾ ಕಥೆಗಳು ಅಂತ ನೀವೊಂದು ಬುಕ್ ಮಾಡ್ಬಿಡಿ, ನಿಮ್ಗೆ ಒಂದಕ್ಕಿಂತ ಒಂದು ಭಯಾನಕ ಕರುಣಾಜನಕ ಕಥೆಗಳು ನಿಮ್ ಮುಂದೆ ಬರ್ತವೆ. ಸೊ ಅಷ್ಟರ ಮಟ್ಟಿಗೆ ಜನರ ಜೀವನವನ್ನ ಹಾಳು ಮಾಡಿದಂತಹ ಇಂತಹ ಕೊರೋನಾ ದೇವ್ರ ದಯದಿಂದ ಹೋಯ್ತಲ್ಲ. ಇದ್ರೂ ಕೂಡ ಅದನ್ನ ನಾವು ನಿಗ್ರಹಿಸುವಷ್ಟು ನಮ್ಮ ದೇಹದಲ್ಲಿ ಪ್ರತಿರೋಧಕ ಶಕ್ತಿ ಉತ್ಪನ್ನ ಆಗಿದೆ, ಅದ್ ಬೇರೆ ವಿಚಾರ. ಆದ್ರೆ ಆ ಕೊರೋನಾ ಬಂದಂತಹ ಮಹಾಮಾರಿ ಲಾಕ್ಡೌನ್ ನಿಂದಾಗಿ, ಲಾಕ್ಡೌನ್ ಯಾರು ಕೂಡ ಇಚ್ಛೆ ಪಟ್ಟು ಮಾಡೋದಿಲ್ಲ. ಸೊ ಲಾಕ್ಡೌನ್ ನಿಂದಾಗಿ ಎಷ್ಟೋ ಜೀವಗಳು ಉಳಿಯಿತು. ಜೀವ ಇದ್ರೆ ಮುಂದೆ ಹುಡ್ಕೊಂಡ್ ತಿನ್ನೋಣ ಅನ್ನೋಂತ ಮೈಂಡ್ ಸೆಟ್ ಅವಾಗ ಬಂದ್ಬಿಟ್ಟಿದ್ರು ಜನ. ಬಟ್ ಆದ್ರೂ ಕೂಡ ರಿಯಾಲಿಟಿಗೆ ಮತ್ತೆ ಮರಳಲೇಬೇಕಲ್ಲ, ದುಡಿಲೇಬೇಕಲ್ಲ. ಹಂಗೆ ಸುಮ್ನೆ ಮೇಲಿಂದ ಏನು ಬೀಳಲ್ವಲ್ಲ, ದೇವ್ರು ಕೊಡ್ತಾನೆ ಅಂತ ಕಾಯ್ಕೊಂಡು ಮೇಲಿಂದ ದೇವ್ರು ಆಕಾಶದಲ್ಲಿ ಇದು ವಿಮಾನಗಳು ಎಂತಹ ಪ್ರಾಕೃತಿಕ ವಿಕೋಪಗಳಾದಾಗ ಪಟ್ನ ಸುರಿತಾರಲ್ಲ, ಹಂಗೆ ದೇವ್ರು ಪಟ್ನ ಸುರಿಸ್ತಾರೆ ಮೇಲಿಂದ ಅಂತ ಆಗಲ್ವಲ್ಲ. ಹಣ ಬೇಕಲ್ಲ ಎಲ್ಲದಕ್ಕೂ. ಸೊ ಮನಿ ಸ್ಪೀಕ್ಸ್. ಸೊ ಇಂತಹ ಸಂದರ್ಭಗಳನ್ನ ನಾವು ನೋಡಿರೋದ್ರಿಂದ ಯಾವಾಗ ಪ್ರಧಾನಿಗಳು ಕೊರೋನಾ ಅಂತ ಅಂದ್ರೋ ಎಲ್ಲರೂ ಹೆದರ್ಕೊಂಡ್ಬಿಟ್ರು. ಆಮೇಲೆ ಬಹಳಷ್ಟು ವಿಶ್ಲೇಷಣೆಗಳು, ತೈಲ ಲಾಕ್ಡೌನ್ ಇಂದಲ ಲಾಕ್ಡೌನ್ ಅಂತ ಬಹಳಷ್ಟು, ಈಗ ಅದನ್ನ ಇನ್ಫಾರ್ಮೇಶನ್ ಅಂತ ಅಂತೀರೋ ಅಥವಾ ಅದನ್ನ ನೀವು ಜನರಲ್ಲಿ ಭೀತಿ ಹುಟ್ಟಿಸುವಂತಹ ವಿಶ್ಲೇಷಣೆಗಳು ಅಂತೀರೋ ನನಗೆ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಈಗ ಪ್ರಪಂಚ ತಂತ್ರಜ್ಞಾನ ಎಷ್ಟು ಮುಂದುವರೆದಿದೆ ಅಂತಂದ್ರೆ, ನಿಮ್ಮ ಮೊಬೈಲ್ ಅಲ್ಲಿ ನಿಮ್ಗೆ ಬೇಕೋ ಬೇಡವೋ ನಿಮ್ಗೆ ಬಹಳಷ್ಟು ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ. ದೇಶದಲ್ಲಿ ಸಮಸ್ಯೆಗಳು ಏನು, ನಮ್ ದೇಶಕ್ಕೆ ಎಷ್ಟು ಹಡಗು ಬಂದ್ವು, ಎಷ್ಟು ತೈಲ ತಗೊಂಡ್ ಬಂತು, ಎಷ್ಟು ಗ್ಯಾಸ್ ತಗೊಂಡ್ ಬಂತು, ನಮ್ಮ ದೇಶದಲ್ಲಿ ವಿದೇಶಾಂಗ ನೀತಿ, ಇದ್ರ ಬಗ್ಗೆ ಎಲ್ಲ ಜನಸಾಮಾನ್ಯರು ಚರ್ಚೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಮೊದ್ಲೆಲ್ಲ ವಿದೇಶಾಂಗ ನೀತಿ ಅನ್ನೋದು ಒಂದು ಕಬ್ಬಿಣದ ಕಡಲೆ, ಅದನ್ನ ಜನಸಾಮಾನ್ಯರಿಗೆ ಅರ್ಥ ಆಗೋದಿಲ್ಲ, ಈ ತರದ ಮಾತುಗಳಿದ್ವು. ಬಟ್ ಈಗ ಹಂಗಿಲ್ಲ. ಈಗ ಜನರಿಗೆ ತಮ್ಮ ಫಿಂಗರ್ ಟಿಪ್ ಅಲ್ಲೇ ಎಲ್ಲಾ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಯಾಕಂದ್ರೆ ತಂತ್ರಜ್ಞಾನ ಅಷ್ಟು ಮುಂದುವರೆದಿದೆ ಮತ್ತು ಆ ತರದ ವಿಶ್ಲೇಷಣೆಗಳು ಮತ್ತು ಇನ್ಫಾರ್ಮೇಟಿವ್ ನ್ಯೂಸ್ ಗಳು ನಿಮ್ಗೆ ನ್ಯೂಸ್ ಚಾನಲ್ ಬೇಕಂತ ಏನಿಲ್ಲ. ನೀವು ಜಸ್ಟ್ ನೀವು ಇಂಟರ್ನೆಟ್ ಓಪನ್ ಮಾಡಿದ್ರೆ ನೀವು ವಾಯ್ಸ್ ಅಲ್ಲಿ ನೀವು ನಿಮ್ ಮಗು ಅಳ್ತಿದ್ಯಾ, ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ. ಟೆಕ್ಸ್ಟ್ ಹಾಕಿದ್ರೆ ನಿಮ್ಗೆ ಅದಕ್ಕೆ ಸಂಬಂಧಪಟ್ಟಂತ ಪರ ವಿರೋಧವಾದಂತ ಸಾವಿರ ವಿಶ್ಲೇಷಣೆಗಳು ಬರುತ್ತೆ. ಹೀಗಾಗಿ ಇವ್ರು ಕೊರೋನಾ ಅಂದಿದ್ದೇ ತಡ ಬಹಳಷ್ಟು ವಿಶ್ಲೇಷಣೆಗಳು ಹೊರಗಡೆ ಬಂತು. ಕೊರೋನಾ ಅಂದ್ರೆ ಲಾಕ್ಡೌನ್ ಆಗುತ್ತಾ, ಕೊರೋನಾ ಅಂದ್ರೆ ಹಂಗಾಗುತ್ತಾ, ಕೊರೋನಾ ಅಂದ್ರೆ ಹಿಂಗಾಗುತ್ತಾ ಇಂತ ಸುದ್ದಿಗಳೆಲ್ಲ ಬರ್ತಾ ಇರೋದ್ರ ಜೊತೆಗೆ ನೀವು 2 ಪೆಟ್ರೋಲ್ ಬಂಕ್ ಗಳಲ್ಲಿ ನೋ ಸ್ಟಾಕ್ ಅಂತ ಬೋರ್ಡು, ಅಲ್ಲಿ ಪ್ಯಾನಿಕ್ ಶುರು.
ಕಮರ್ಷಿಯಲ್ ಸಿಲಿಂಡರ್ಗಳ ಕೊರತೆ ಇದೆ, ಪೂರೈಕೆ ಆಗ್ತಾ ಇಲ್ಲ, ಹೋಟೆಲ್ಗಳು ಕ್ಲೋಸ್ ಆಗಿದಾವೆ ಅಂದ್ರೆ ಮುಗೀತು, ಏನೋ ಒಂದು ಭಯಾನಕವಾದಂತ ಪರಿಸ್ಥಿತಿ ಬರ್ತಾ ಇದೆ. ಹೌದು. ಅದಕ್ಕೆ ಸಂಬಂಧಪಟ್ಟಂತೆ ನಾವೆಲ್ಲರೂ ಸನ್ನದ್ಧರಾಗೋಣ ಅಂತ ಪ್ರಧಾನಮಂತ್ರಿಗಳ ಒಂದೊಂದು ಮೂವ್ ಇದೆಯಲ್ಲ, ಇದೆಲ್ಲವನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತೀವಿ ನಾವು. ಪ್ರಧಾನಮಂತ್ರಿಗಳು ಮಾತಾಡುವಾಗ ಅವ್ರು ಸಪ್ಪಗಿದಾರ, ಅವ್ರು ನಗ್ತಾ ಇದಾರ, ಅದ್ರ ಮೇಲೂ ಕೂಡ ನಾವು ಫುಲ್ ಜಡ್ಜ್ಮೆಂಟ್ ಬಂದ್ಬಿಡ್ತೀವಿ. ಸೊ ಆ ಕೊರೋನಾ ಅನ್ನೋಂತ ವಿಚಾರ ಇಷ್ಟರ ಮಟ್ಟಿಗೆ ದೊಡ್ಡ ಆತಂಕವನ್ನ ಸೃಷ್ಟಿ ಮಾಡಿದೆ ಅಂತಂದ್ರೆ ಲಾಕ್ಡೌನ್ ಆಗುತ್ತಾ. ಇವತ್ತು ಸ್ಟುಡಿಯೋದಿಂದ ಹೊರಗಡೆ ಹೋದ ತಕ್ಷಣ ಜನಸಾಮಾನ್ಯರು ನನಗೆ ಕೇಳುವ ಏಕೈಕ ಪ್ರಶ್ನೆ, ಮೇಡಮ್ ಮತ್ತೆ ಲಾಕ್ಡೌನ್ ಆಗುತ್ತಾ? ಕರೆಕ್ಟ್. ಅಲ್ಲ ಮೇಡಮ್, ಪೆಟ್ರೋಲ್ ಡೀಸೆಲ್ ಸಿಗಲ್ಲ ಅಂತೆ, ಆಮೇಲೆ ಎಲ್ಲ ಸಾರಿಗೆ ವ್ಯವಸ್ಥೆ ಎಲ್ಲ ಬಂದ್ ಮಾಡ್ತಾರಂತೆ, KSRTC BMTC ಓಡೋದಿಲ್ವಂತೆ, ಆಟೋಗಳು ಓಡಾಡೋದಿಲ್ವಂತೆ, ಓಬರ್ ಓಲಾ ಓಡಾಡೋದಿಲ್ವಂತೆ, ಆಮೇಲೆ ಮಿತವಾಗಿ ನೀವು ಬಳಸಿ ಅಂತ ಸರ್ಕಾರಿ ವಾಹನಗಳನ್ನೆಲ್ಲ ಮನೆ ಕಳಿಸ್ಬಿಡ್ತಾರಂತೆ. ಪೆಟ್ರೋಲ್ ಡೀಸೆಲ್ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಪೆಟ್ರೋಲ್ ಡೀಸೆಲ್ ಇಲ್ಲ ಅಂದ್ರೆ ತರಕಾರಿ ಬರಲ್ಲ, ಹಾಲು ಬರಲ್ಲ, ದಿನಸಿ ಬರಲ್ಲ. ಹಿಂಗೆಲ್ಲ ಆಗ್ಬಿಡುತ್ತಾ ಮೇಡಮ್, ಹಂಗಾದ್ರೆ ಲಾಕ್ಡೌನ್ ಆಗುತ್ತಾ ಅಂತ ಜನ ಕೇಳ್ತಾ ಇದ್ದಾರೆ. ಬಟ್ ಮಾಧ್ಯಮಗಳಾಗಿ, ಜವಾಬ್ದಾರಿಯುತ ನಾಗರಿಕರಾಗಿ ಮತ್ತು ರಾಜಕಾರಣಿಗಳು ಈ ಸಂದರ್ಭ ರಾಜಕೀಯ ಮಾಡೋದಲ್ಲ. ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರ್ಸೋದು, ಕೇಂದ್ರ ಸರ್ಕಾರದ ನೀತಿ ನಿಲುವುಗಳನ್ನ ಟೀಕಿಸೋದು, ಟೀಕೆ ಮಾಡೋಣ, ಜೊತೆಗೆ ಜನರಲ್ಲಿ ಏನು ಆತಂಕ ಸೃಷ್ಟಿಯಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಮಗೂ ಜವಾಬ್ದಾರಿ ಇದೆ. ನಾವು ಜನರಿಗೆ ಅಂತಹ ಆತಂಕದ ವಾತಾವರಣ ಇದೆ ಅನ್ನುವ ರೀತಿಯಲ್ಲಿ ಒಂದು ಮೆಸೇಜ್ ಕೊಡೋದು ಕೂಡ ಈಗಿನ ಸಂದರ್ಭಕ್ಕೆ ಅದು ಸರಿಯಲ್ಲ ಅಂತ ಅನ್ಸುತ್ತೆ. ಸೊ ಎಂತ ಪರಿಸ್ಥಿತಿ ಅಂದ್ರೆ, ಈಗ ಉದಾಹರಣೆಗೆ ಬಹಳಷ್ಟು ಗಲಾಟೆಗಳು ನಡೀತಾ ಇರ್ತವೆ. ಈಗ ನಮ್ಮಲ್ಲಿ ಕಾವೇರಿ ಗಲಾಟೆ ನಡೀತು. ದಿ ಸೇಮ್ ಟೈಮ್ ಬಹಳಷ್ಟು ವದಂತಿಗಳಿಗೆ ಸಂಬಂಧಪಟ್ಟಂತ ಕೆಲವೊಂದು ಕೋಮು ಸಂಘರ್ಷಗಳು ನಡೆದಂತಹ ಸಂದರ್ಭದಲ್ಲಿ ಬಹಳಷ್ಟು ಬಾರಿ ಮಾಧ್ಯಮಗಳು ಆನ್ ಗ್ರೌಂಡ್ ಎಷ್ಟೇ ಹಾನಿಯಾದ್ರು, ಎಷ್ಟೇ ಕೊಲೆಗಳು ನಡೆದ್ರು, ಅಥವಾ ಎಷ್ಟೇ ಪರಿಸ್ಥಿತಿ ವಿಕೋಪಕ್ಕೆ ಹೋದ್ರು ಅದನ್ನ ನಾವು ಬಿತ್ತರಿಸಲ್ಲ. ಬಿಕಾಸ್ ಅದರಿಂದ ಪ್ರವೋಕ್ ಆಗಿ ಯಾವ್ದಾದ್ರು ಸೈಡ್ ಇನ್ನೊಂದಿಷ್ಟು ಅಲ್ಲಿ ತುಪ್ಪ ಮತ್ತು ಪೆಟ್ರೋಲ್ ಸುರಿಯುವಂತ ಕೆಲಸ ಮಾಡುತ್ತೆ ಅನ್ನೋ ಕಾರಣಕ್ಕೆ. ಸೊ ಈಗ ಅಂತಹದ್ದೇ ಪರಿಸ್ಥಿತಿ ಇದೆ. ಬಟ್ ಕೊರತೆ ಇಲ್ವಾ ಅಂತ ನನ್ನನ್ನು ಕೇಳಿದ್ರೆ ಕೊರತೆ ಇದೆ. ಹಾಗಂತ ನಾವು ಇನ್ನೊಂದಿಷ್ಟು ಕೊರತೆ ಸೃಷ್ಟಿಸೋದು ಬೇಡ ಅಂತ. ಹಾಗಾಗಿ ಲಾಕ್ಡೌನ್ ನ ಪರಿಸ್ಥಿತಿ ಸದ್ಯಕ್ಕಂತೂ ಇಲ್ಲ, ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಪರಿಸ್ಥಿತಿ ಈಗ ತುಂಬಾ ಚೆನ್ನಾಗ್ ಆಗ್ತಾ ಇದೆ. ಯಾವ ಇರಾನ್ ಸರ್ವೋಚ್ಚ ನಾಯಕ ಸತ್ತಾಗ ನೀವೊಂದ್ ಸಂತಾಪ ಸೂಚಿಸಿಲ್ಲ, ಹಡಗು ಮೇಲೆ ದಾಳಿ ನಡೆದಾಗ ನೀವು ಹೋಗಿ ಮಾನವೀಯತೆ ಆಧಾರದ ಮೇಲೆ ನೀವು ಅವರನ್ನ ನೀವು ಕಾಪಾಡ್ಲಿಲ್ಲ. ಈ ತರದ ಹಲವಾರು ಡೌಟ್ಸ್ ಗಳ ಮಧ್ಯೆ ಈಗ ನೆಕ್ಸ್ಟ್ ಹೇಳುವಂತ ಸ್ಟೋರಿ ಏನಿದೆ ಅದು ನಮ್ಗೆ ಒಂದು ರೇ ಆಫ್ ಹೋಪ್ ಅಂತಾರಲ್ಲ, ಆ ತರ. ಸೊ ಭಯಪಡುವಂತಹ ಅಗತ್ಯ ಇಲ್ಲ. ನಾನು ಆಗ್ಲೇ ಹೇಳಿದ್ನಲ್ಲ, ಮೋದಿ ಹೈ ತೋ ಸ್ಟಾಬಿಲಿಟಿ ಹೈ ಅಂತ. ನಾವ್ ಅದನ್ನ ನಂಬೋಣ. ನಮ್ಮ ನಾಯಕರನ್ನ ನಾವು ನಂಬಲಿಲ್ಲ ಅಂದ್ರೆ ಇನ್ನಿನ್ ಯಾವ ನಾಯಕರನ್ನ ನಂಬಕ್ಕಾಗತ್ತೆ? ನಾವು ಟ್ರಂಪ್ ನ ನಂಬಕ್ಕಾಗತ್ತಾ? ಇಲ್ದಿದ್ರೆ ಮುನೀರ್ನ ನಂಬಕ್ಕಾಗತ್ತೆ? ಯಾರು ಹೇಳಿ ಮುನೀರ? ಪಾಕಿಸ್ತಾನ ಮುನೀರ. ಅವನ್ನ ನಂಬಕ್ಕಾಗಲ್ಲ. ನಾವು ನಮ್ಮ ದೇಶದ ಪ್ರಧಾನಿಗಳನ್ನ ನಂಬಬೇಕು. ಈ ದೇಶದ ಚುಕ್ಕಾಣಿ ಹಿಡಿದ ಮೇಲೆ ದೇಶದ ಜನರನ್ನು ಸುಮ್ನೆ ಹಂಗೆ ಬಿಟ್ಕೊಡಕ್ಕಾಗತ್ತಾ? ಕೆಲವೊಂದು ನೀತಿ ನಿಲುವುಗಳನ್ನ ಟೀಕಿಸೋಣ, ಬೇಡ ಅಂತಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ಬಿಲೀಫ್, ವಿ ಬಿಲೀವ್ ಇನ್ ಅವರ್ ಪ್ರೈಮ್. ಹೌದಲ್ವಾ? ಸೊ ಏನಾಗಿದೆ ಇವತ್ತಿನ ಡೆವಲಪ್ಮೆಂಟ್ ಅಂತಂದ್ರೆ, ಗಲ್ಫ್ ಯುದ್ಧದಿಂದ ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲ ಬೆಲೆ ಗಗನಕ್ಕೇರ್ತಾ ಇರೋ ಬೆನ್ನಲ್ಲೇ ಭಾರತ ಸರ್ಕಾರ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ. ಜನಸಾಮಾನ್ಯರಿಗೆ ಹೊರೆ ಆಗದಂತೆ ತಡೆಯೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದ್ದು, ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅಬಕಾರಿ ಸುಂಕ ಪ್ರತಿ ಲೀಟರ್ಗೆ ತಲಾ 10 ರೂಪಾಯಿಗಳನ್ನ ಕಡಿತಗೊಳಿಸಿದೆ. ಈ ನಿರ್ಧಾರದ ನಂತರ ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕವು ಪ್ರತಿ ಲೀಟರ್ಗೆ 13 ರೂಪಾಯಿಯಿಂದ 3 ರೂಪಾಯಿಗೆ ಇಳಿಕೆ ಆಗಿದೆ.